ವೃಷಭ ರಾಶಿಯವರೇ, ಇಂದು ನಾನು ನಿಮಗೆ ಒಂದು ವಿಷಯ ಹೇಳಬೇಕಿದೆ. ಒಂದು ಅಂತಹ ಸತ್ಯ, ಅದನ್ನು ಕೇಳಿದ ಕೂಡಲೇ ನಿಮ್ಮ ಹೃದಯ ಭಾರವಾಗಿದ್ದದ್ದು ತಕ್ಷಣ ಹಗುರವಾಗುತ್ತದೆ. ನೀವು ಈವರೆಗೆ ಅನುಭವಿಸಿದ ನೋವು, ನೀವು ಯಾರಿಗೂ ಹೇಳಲಾಗದೆ ಒಳಗೆ ಉಳಿಸಿಕೊಂಡ ಕಣ್ಣೀರು ಮತ್ತು ನೀವು ಮಾಡಿದ ಪ್ರತಿಯೊಂದು ತ್ಯಾಗ, ಅವೆಲ್ಲವೂ ಇನ್ನು ಮುಂದೆ ವ್ಯರ್ಥವಾಗುವುದಿಲ್ಲ. ಏಕೆಂದರೆ ಆಕಾಶದಲ್ಲಿ ಗ್ರಹಗಳ ಚಲನೆ ಇಂದು ನಿಮ್ಮ ಕಡೆ ತಿರುಗಿ ನಿಂತಿದೆ. ಬ್ರಹ್ಮಾಂಡದ ಶಕ್ತಿ ಇಂದು ನಿಮ್ಮ ಹೆಸರು ಕರೆಯುತ್ತಿದೆ. ಕೆಲವೊಮ್ಮೆ ಜೀವನ ತುಂಬಾ ಕಠಿಣವಾಗಿ ಅನಿಸುತ್ತದೆ. ಪ್ರತಿ ಹೆಜ್ಜೆಯಲ್ಲೂ ತೊಂದರೆ ಇರುತ್ತದೆ. ಪ್ರತಿ ಕನಸಿನಲ್ಲೂ ಅಡ್ಡಿ ಬರುತ್ತದೆ. ನೀವು ಎಷ್ಟು ಪ್ರಯತ್ನ ಮಾಡಿದರೂ ಫಲಿತಾಂಶ ಬರದಿದ್ದಾಗ ನಿಮ್ಮ ಮನಸ್ಸು ಕೇಳುತ್ತದೆ, ಏಕೆ ನನಗೆ ಮಾತ್ರ ಹೀಗಾಗುತ್ತಿದೆ? ಆ ಪ್ರಶ್ನೆಗೆ ಇಂದು ಉತ್ತರ ಸಿಗುತ್ತಿದೆ. ಏಕೆಂದರೆ ಶನಿ ಮಹಾರಾಜ ನಿಮ್ಮನ್ನು ಪರೀಕ್ಷಿಸುತ್ತಿದ್ದ, ಗುರು ಭಗವಾನ್ ನಿಮ್ಮ ಸಮಯ ನೋಡುತ್ತಿದ್ದ ಮತ್ತು ಇಂದು ಅಂತಿಮವಾಗಿ ನಿಮ್ಮ ಸಮಯ ಬಂದಿದೆ. ವೃಷಭ ರಾಶಿಯವರಿಗೆ ಇದು ಕೇವಲ ಒಂದು ಸಾಮಾನ್ಯ ಅವಧಿಯಲ್ಲ, ಇದು ಒಂದು ಮಹಾ ಪರಿವರ್ತನೆಯ ಕಾಲ. ಹಲವು ವರ್ಷಗಳಿಂದ ನೀವು ತಡೆದಿಟ್ಟ ಕಷ್ಟಗಳೆಲ್ಲ ಇಂದು ನಿಮ್ಮ ಜೀವನದಲ್ಲಿ ಹೊಸ ರೂಪ ತಳೆಯಲು ಸಿದ್ಧವಾಗಿ ನಿಂತಿವೆ. ನೀವು ಅನುಭವಿಸಿದ ಪ್ರತಿ ಕಷ್ಟ ಒಂದು ಬೀಜದಂತೆ ನೆಲದಲ್ಲಿ ಹೂತು ಹೋಗಿತ್ತು. ಇಂದು ಆ ಬೀಜ ಮೊಳಕೆಯೊಡೆಯುತ್ತಿದೆ. ನೀವು ನೆಟ್ಟ ತ್ಯಾಗ, ನೀವು ಮಾಡಿದ ಪ್ರಾರ್ಥನೆ, ನೀವು ಸುರಿಸಿದ ಕಣ್ಣೀರು, ಇವೆಲ್ಲ ಇಂದು ಫಲ ನೀಡಲು ಸಿದ್ಧವಾಗಿವೆ. ಅದೃಷ್ಟ ನಿಮ್ಮ ಬಾಗಿಲು ತಟ್ಟಲು ಹೊರಟಿದೆ ಮತ್ತು ಅದು ಬಹಳ ಬೇಗ ಬರಲಿದೆ. ಈ ನಿಮಿಷ ನೀವು ಇಲ್ಲಿ ಈ ಮಾತುಗಳನ್ನು ಕೇಳುತ್ತಿರುವುದು ಕಾಕತಾಳೀಯ ಅಲ್ಲ. ಇದು ನಿಮ್ಮ ಜೀವನದಲ್ಲಿ ದೇವರು ನಿಮಗೆ ಕಳಿಸಿದ ಒಂದು ಸಂದೇಶ. ಬ್ರಹ್ಮಾಂಡ ನಿಮಗೆ ಎಚ್ಚರ ಮಾಡುತ್ತಿದೆ. ಸಿದ್ಧರಾಗಿ, ನಿಮ್ಮ ಸಮಯ ಬಂದಿದೆ ಎಂದು. ನೀವು ಇಷ್ಟು ದಿನ ಹೋರಾಡಿ ದಣಿದಿದ್ದೀರಾ? ನಿಮ್ಮ ಮನಸ್ಸು ಎಷ್ಟೋ ಬಾರಿ ಸೋತು ಹೋಗಿದೆಯಾ? ಆದರೂ ನೀವು ಎದ್ದು ನಿಂತಿದ್ದೀರಿ. ಅದೇ ನಿಮ್ಮ ಶಕ್ತಿ. ವೃಷಭ ರಾಶಿಯ ಜನರು ಎಂದಿಗೂ ಸುಲಭವಾಗಿ ಮಣಿಯುವವರಲ್ಲ. ನೀವು ಭೂಮಿಯ ರಾಶಿ. ನಿಮ್ಮಲ್ಲಿ ಭೂಮಿಯ ತಾಳ್ಮೆ ಇದೆ, ಭೂಮಿಯ ದೃಢತೆ ಇದೆ ಮತ್ತು ಭೂಮಿಯು ಎಷ್ಟು ತಡೆದರೂ ಒಂದು ದಿನ ಬೆಳೆ ನೀಡುತ್ತದೆ. ಅದೇ ರೀತಿ ನೀವು ಈಗ ಫಲ ಪಡೆಯಲು ಸಿದ್ಧವಾಗಿದ್ದೀರಿ. ಇಂದಿನ ಈ ಗ್ರಹ ಸ್ಥಿತಿ, ಇಂದಿನ ಈ ಕಾಲ, ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾಗಲಿದೆ ಎಂಬುದನ್ನು ನಾನು ನಿಮಗೆ ವಿವರಿಸಲು ಹೊರಟಿದ್ದೇನೆ. ಕೆಲಸ, ಹಣ, ಸಂಸಾರ, ಆರೋಗ್ಯ, ಪ್ರೀತಿ, ಭವಿಷ್ಯ, ಎಲ್ಲ ದಿಕ್ಕುಗಳಲ್ಲೂ ಬದಲಾವಣೆ ಬರಲಿದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಗ್ರಹಗಳ ಶಕ್ತಿ ನಿಮ್ಮ ಪರ ನಿಂತಿದೆ. ಈ ಸಂದೇಶ ಪೂರ್ತಿ ಕೇಳಿ, ಏಕೆಂದರೆ ಇದರಲ್ಲಿ ನಿಮ್ಮ ಜೀವನ ಬದಲಾಗುವ ರಹಸ್ಯ ಅಡಗಿದೆ. ಮೊದಲು ನೀವು ಒಂದು ಕೆಲಸ ಮಾಡಿ. ಈ ಕ್ಷಣ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟದೇವರ ಮುಖ ಕಲ್ಪಿಸಿಕೊಳ್ಳಿ. ನಿಮಗೆ ಯಾವ ದೇವರಲ್ಲಿ ಆಸ್ಥೆ ಇದೆಯೋ, ಯಾವ ದೇವರ ಮುಂದೆ ನೀವು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ದೀರೋ, ಅವರ ಹೆಸರನ್ನು ಕೆಳಗೆ ಕಾಮೆಂಟ್ನಲ್ಲಿ ಬರೆಯಿರಿ. ಅದು ಶಿವನಿರಲಿ, ವಿಷ್ಣುವಿರಲಿ, ಅಂಬೆ ಇರಲಿ, ಮಾರಿಯಮ್ಮನಿರಲಿ, ಹನುಮಂತನಿರಲಿ, ಯಾರೇ ಆದರೂ ಆ ಹೆಸರನ್ನು ಭಕ್ತಿಯಿಂದ ಬರೆಯಿರಿ. ನಿಮ್ಮ ದೇವರ ಹೆಸರು ಬರೆಯುವ ಆ ಒಂದು ಕ್ಷಣದಲ್ಲೇ ಒಂದು ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗುತ್ತದೆ ಎಂಬುದು ನನ್ನ ನಂಬಿಕೆ. ನಿಮಗೆ ಈ ಸಂದೇಶ ಉಪಯೋಗವಾಯಿತು ಎಂದು ಅನಿಸಿದರೆ, ನಿಮ್ಮ ಹೃದಯವೋ ಒಂದು ಕ್ಷಣ ಭಾರ ಕಡಿಮೆಯಾಯಿತು ಎಂದು ಅನಿಸಿದರೆ, ಈ ಸಂದೇಶವನ್ನು ನಿಮ್ಮ ಕುಟುಂಬದವರಿಗೂ ನಿಮ್ಮ ಪ್ರಿಯರಿಗೂ ತಲುಪಿಸಿ. ಏಕೆಂದರೆ ಒಂದು ಒಳ್ಳೆಯ ಸಂದೇಶ ಹಂಚಿಕೊಳ್ಳುವುದು ಸಹ ಒಂದು ಪುಣ್ಯದ ಕೆಲಸ. ಈ ಜ್ಯೋತಿಷ್ಯ ಸಂದೇಶಕ್ಕೆ ನಿಮ್ಮ ಆಶೀರ್ವಾದದ ರೂಪದಲ್ಲಿ ಒಂದು ಲೈಕ್ ಕೊಡಿ. ಅದು ಈ ಕೆಲಸವನ್ನು ಮುಂದುವರಿಸಲು ನಮಗೆ ಬಲ ನೀಡುತ್ತದೆ. ಇನ್ನೂ ಒಂದು ವಿಷಯ, ನಿಮ್ಮ ಜನ್ಮಕುಂಡಲಿ ಮತ್ತು ನಿಮ್ಮ ವ್ಯಕ್ತಿಗತ ಗ್ರಹ ಸ್ಥಿತಿ ತಿಳಿಯಲು ಬಯಸಿದರೆ, ವಿಸ್ತಾರವಾದ ಜಾತಕ ವಿಶ್ಲೇಷಣೆ ಮಾಡಿಸಿಕೊಳ್ಳಲು ಬಯಸಿದರೆ, ಅಥವಾ ವಿವಾಹ ಹೊಂದಾಣಿಕೆ ಪರಿಶೀಲನೆ ಮಾಡಿಸಿಕೊಳ್ಳಲು ಬಯಸಿದರೆ, ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ವಿವರಗಳನ್ನು ನೋಡಿ. ನಿಮ್ಮ ಜೀವನದ ಪ್ರತಿ ಸಂದೇಹಕ್ಕೂ ಜ್ಯೋತಿಷ್ಯ ಶಾಸ್ತ್ರದ ಬೆಳಕಿನಲ್ಲಿ ಉತ್ತರ ಕಂಡುಕೊಳ್ಳಿ. ಅದು ಒಂದು ದೈವಿಕ ಮಾರ್ಗದರ್ಶನ ಅಷ್ಟೇ. ಈಗ ಮುಂದೆ ಹೋಗೋಣ, ಗ್ರಹಗಳ ಲೋಕಕ್ಕೆ ಇಳಿಯೋಣ. ಏಕೆಂದರೆ ಅಲ್ಲಿಯೇ ಇದೆ ನಿಮ್ಮ ಜೀವನ ಬದಲಾಗುವ ನಿಜವಾದ ರಹಸ್ಯ. ವೃಷಭ ರಾಶಿಯವರ ಜೀವನದಲ್ಲಿ ಇಂದು ಯಾಕೆ ಇಷ್ಟೊಂದು ದೊಡ್ಡ ಬದಲಾವಣೆ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕಾದರೆ, ಮೊದಲು ಗ್ರಹ ಶಕ್ತಿಯ ಬಗ್ಗೆ ತಿಳಿಯಬೇಕು. ಆಕಾಶದಲ್ಲಿ ನಡೆಯುವ ಪ್ರತಿಯೊಂದು ಗ್ರಹ ಚಲನೆ ಭೂಮಿಯ ಮೇಲೆ, ಪ್ರತಿಯೊಬ್ಬ ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತದೆ. ಅದು ಪ್ರಕೃತಿಯ ನಿಯಮ, ಅದು ಸೃಷ್ಟಿಕರ್ತನ ವಿಧಾನ. ಮತ್ತು ಇಂದು ಆ ಗ್ರಹ ಶಕ್ತಿ ವೃಷಭ ರಾಶಿಯವರ ಕಡೆ ಅತ್ಯಂತ ಅನುಕೂಲವಾಗಿ ತಿರುಗಿ ನಿಂತಿದೆ. ಮೊದಲು ಗುರು ಭಗವಾನ್ ಬಗ್ಗೆ ಮಾತಾಡೋಣ. ಗ್ರಹಗಳ ರಾಜ ಎಂದೇ ಕರೆಯಲ್ಪಡುವ ಗುರು, ದೇವಗುರು ಬೃಹಸ್ಪತಿ, ಇವರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಾಗ ಏನಾಗುತ್ತದೆ ಗೊತ್ತಾ? ಮುಚ್ಚಿ ಹೋದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ, ಸಿಕ್ಕಿಹಾಕಿಕೊಂಡ ದಾರಿಗಳು ಸರಳವಾಗುತ್ತವೆ ಮತ್ತು ಯಾವ ದಿಕ್ಕಿಗೂ ಹೋಗಲಾಗದ ಜೀವನ ಹಠಾತ್ತಾಗಿ ಒಂದು ಸ್ಪಷ್ಟ ಮಾರ್ಗ ಕಾಣುತ್ತದೆ. ಗುರುವಿನ ಈ ಶಕ್ತಿ ಇಂದು ವೃಷಭ ರಾಶಿಗೆ ಅತ್ಯಂತ ಶುಭವಾಗಿ ಕೆಲಸ ಮಾಡುತ್ತಿದೆ. ಗುರು ಎಲ್ಲಿ ಕುಳಿತಿದ್ದಾನೆ, ಅವನ ದೃಷ್ಟಿ ಯಾವ ಭಾವಕ್ಕೆ ಬೀಳುತ್ತಿದೆ ಎಂಬುದು ನಿಮ್ಮ ಜೀವನದ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತದೆ. ಗುರು ಭಗವಾನ್ ಈ ಸಮಯದಲ್ಲಿ ನಿಮ್ಮ ರಾಶಿಗೆ ಹಣ, ಸಂಪತ್ತು ಮತ್ತು ಕೌಟುಂಬಿಕ ಶ್ರೇಯಸ್ಸು ತರುವ ಭಾವಗಳ ಮೇಲೆ ತನ್ನ ಶುಭ ದೃಷ್ಟಿ ಹರಿಸುತ್ತಿದ್ದಾನೆ.
ಇದರರ್ಥ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ದೇವರೇ ತಯಾರಾಗಿ ನಿಂತಿದ್ದಾನೆ. ನೀವು ಮಾಡಿದ ಹೂಡಿಕೆ, ನೀವು ಮಾಡಿದ ಪ್ರಯತ್ನ, ನೀವು ಸುರಿಸಿದ ಬೆವರು ಅವೆಲ್ಲ ಇನ್ನು ಮುಂದೆ ಫಲ ನೀಡಲು ಆರಂಭಿಸುತ್ತದೆ. ಗುರು ಒಂದು ದೊಡ್ಡ ವೃಕ್ಷದಂತೆ. ಅವನ ನೆರಳಿನಲ್ಲಿ ಬಂದ ರಾಶಿಗೆ ಸಂರಕ್ಷಣೆ ಮತ್ತು ಶ್ರೀಮಂತಿಕೆ ಎರಡೂ ಸಿಗುತ್ತದೆ. ವೃಷಭ ರಾಶಿ ಇಂದು ಆ ನೆರಳಿನಡಿಯಲ್ಲಿ ಬಂದು ನಿಂತಿದೆ. ಆದರೆ ಗುರು ಮಾತ್ರ ಅಲ್ಲ, ಶನಿ ಮಹಾರಾಜ ಸಹ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾನೆ. ಶನಿ ಎಂದರೆ ಕೇವಲ ಕಷ್ಟ ಮಾತ್ರ ಅಲ್ಲ, ಅದು ಅನೇಕರ ತಪ್ಪು ತಿಳಿವಳಿಕೆ. ಶನಿ ಒಬ್ಬ ನ್ಯಾಯಾಧೀಶ. ನೀವು ಪರಿಶ್ರಮ ಮಾಡಿದರೆ, ನೀವು ಪ್ರಾಮಾಣಿಕವಾಗಿ ಇದ್ದರೆ, ನೀವು ತಾಳ್ಮೆಯಿಂದ ಕಾದರೆ ಶನಿ ಆ ಪ್ರಾಮಾಣಿಕತೆಗೆ ಬಹುಮಾನ ನೀಡುತ್ತಾನೆ. ಮತ್ತು ವೃಷಭ ರಾಶಿಯ ನೀವು ಇಷ್ಟು ದಿನ ಆ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀರಿ. ಶನಿ ಕೆಲವು ಸಮಯ ತುಂಬಾ ಕಠಿಣವಾಗಿ ಪರೀಕ್ಷಿಸುತ್ತಾನೆ. ನೀವು ಸೋತಿದ್ದಾಗ ಇನ್ನಷ್ಟು ಭಾರ ಹಾಕುತ್ತಾನೆ. ನೀವು ಅಳುತ್ತಿರುವಾಗ ಮತ್ತಷ್ಟು ಅಳಿಸುತ್ತಾನೆ. ಆದರೆ ಅದು ಕ್ರೌರ್ಯ ಅಲ್ಲ, ಅದು ತರಬೇತಿ. ವಜ್ರ ತಯಾರಾಗಬೇಕಾದರೆ ಅದನ್ನು ಅಗ್ನಿಯಲ್ಲಿ ಸುಡಬೇಕು. ನೀವು ಅದೇ ಅಗ್ನಿಯಲ್ಲಿ ಶೆಫ್ ಉದ್ದವಾಗಿ ಹೊರಬಂದಿದ್ದೀರಿ. ಇಂದು ಶನಿ ನಿಮ್ಮ ಪರಿಶ್ರಮವನ್ನು ಗಮನಿಸಿ, ನಿಮ್ಮ ಸಹನೆಯನ್ನು ಪರಿಶೀಲಿಸಿ, ನಿಮ್ಮ ಪ್ರಾಮಾಣಿಕತೆಯನ್ನು ಅಳೆದು ನಿಮಗೆ ಬಹುಮಾನ ನೀಡಲು ತಯಾರಾಗಿ ನಿಂತಿದ್ದಾನೆ. ಇದು ಕೇವಲ ಮಾತಲ್ಲ, ಇದು ಗ್ರಹಶಾಸ್ತ್ರದ ಸತ್ಯ. ಈ ಎಲ್ಲ ಗ್ರಹ ಶಕ್ತಿಗಳ ನಡುವೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರುತ್ತಿದೆ ಎಂಬುದು ಸ್ಪಷ್ಟ. ಆದರೆ ಈ ಬದಲಾವಣೆಯನ್ನು ಸರಿಯಾಗಿ ಸ್ವೀಕರಿಸಲು ನಿಮ್ಮ ಮನಸ್ಸನ್ನು, ನಿಮ್ಮ ಕರ್ಮವನ್ನು, ನಿಮ್ಮ ಆತ್ಮವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಅದಕ್ಕಾಗಿ ಕೆಲವು ಸರಳವಾದ ಆದರೆ ಆಳವಾದ ಆಧ್ಯಾತ್ಮಿಕ ಪರಿಹಾರಗಳು ಇವೆ. ಇವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಬರಲಿರುವ ಅದೃಷ್ಟ ಇನ್ನೂ ಹೆಚ್ಚು ವೇಗವಾಗಿ ನಿಮ್ಮ ಬಾಗಿಲು ತಟ್ಟುತ್ತದೆ. ಮೊದಲನೆಯದಾಗಿ, ಪ್ರತಿ ಶುಕ್ರವಾರ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಬಿಳಿ ಹೂವುಗಳನ್ನು ಅರ್ಪಿಸಿ. ವೃಷಭ ರಾಶಿಯ ಅಧಿಪತಿ ಶುಕ್ರ. ಶುಕ್ರ ಎಂದರೆ ಸೌಂದರ್ಯ, ಸಂಪತ್ತು, ಪ್ರೀತಿ ಮತ್ತು ಭೌತಿಕ ಸುಖ. ಈ ಗ್ರಹವನ್ನು ಪ್ರಸನ್ನಗೊಳಿಸಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ನಿರಂತರವಾಗಿ ಹರಿಯುತ್ತದೆ. ಶುಕ್ರವಾರ ಬೆಳಿಗ್ಗೆ ತುಪ್ಪದ ದೀಪ ಹಚ್ಚಿ ಶ್ರೀ ಸೂಕ್ತ ಅಥವಾ ಲಕ್ಷ್ಮೀ ಅಷ್ಟೋತ್ತರ ಪಠಿಸಿ. ಮನಸ್ಸಿನಲ್ಲಿ ಕೃತಜ್ಞತೆ ತುಂಬಿಕೊಂಡು ಪ್ರಾರ್ಥಿಸಿ. ಕಷ್ಟಗಳ ನಡುವೆಯೂ ನನ್ನನ್ನು ಕಾಪಾಡಿದ ಆ ದೈವ ಶಕ್ತಿಗೆ ಧನ್ಯವಾದ ಹೇಳಿ. ಈ ಒಂದು ಸರಳ ಕ್ರಿಯೆ ನಿಮ್ಮ ಶುಕ್ರ ದೆಸೆಯನ್ನು ಬಲಪಡಿಸುತ್ತದೆ. ಎರಡನೆಯದಾಗಿ, ಶನಿ ಮಹಾರಾಜರ ಕೃಪೆಗಾಗಿ ಪ್ರತಿ ಶನಿವಾರ ಎಳ್ಳು ತೈಲ ದೀಪ ಹಚ್ಚಿ. ಶನಿ ನಿಮ್ಮನ್ನು ಪರೀಕ್ಷಿಸಿದ್ದು ನಿಜ, ಆದರೆ ಅದೇ ಶನಿ ಈಗ ನಿಮ್ಮ ಪ್ರಯತ್ನಗಳಿಗೆ ಬೆಲೆ ಕೊಡಲು ಸಿದ್ಧನಾಗಿದ್ದಾನೆ. ಶನಿ ಮಂತ್ರ ಓಂ ಶಂ ಶನಿಚರಾಯ ನಮಃ ಎಂದು 108 ಬಾರಿ ಜಪಿಸಿ. ಇದನ್ನು ಮಾಡುವಾಗ ಮನಸ್ಸಿನಲ್ಲಿ ಯಾವುದೇ ದ್ವೇಷ, ಅಸೂಯೆ, ಕೋಪ ಇರಬಾರದು. ಶುದ್ಧ ಮನಸ್ಸಿನಿಂದ ಮಾಡಿದರೆ ಶನಿ ಮಹಾರಾಜರು ನಿಮ್ಮ ಎಲ್ಲಾ ಬಾಕಿ ಕರ್ಮಗಳನ್ನು ಮಾಫಿ ಮಾಡಿ ನಿಮ್ಮ ಹಾದಿ ಸುಗಮಗೊಳಿಸುತ್ತಾರೆ. ಹಿಂದೆ ನೀವು ಅನುಭವಿಸಿದ ನೋವು, ಅವಮಾನ, ಸೋಲು ಇವೆಲ್ಲ ನಿಮ್ಮ ಕರ್ಮ ಖಾತೆಯಿಂದ ತೆರವಾಗಿ ಹೋಗಿವೆ ಎಂದು ನಂಬಿ. ಶನಿ ಯಾರಿಗೂ ಅನ್ಯಾಯ ಮಾಡುವುದಿಲ್ಲ, ಅವನು ನ್ಯಾಯದ ದೇವರು. ಮೂರನೆಯದಾಗಿ, ರಾಹುಕೇತು ದೋಷ ಪರಿಹಾರಕ್ಕಾಗಿ ಪ್ರತಿ ಅಮಾವಾಸ್ಯೆ ದಿನ ಹಿರಿಯರಿಗೆ ಆಹಾರ ನೀಡಿ. ನಿಮ್ಮ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇದ್ದರೆ ಅವರ ಪಾದ ಮುಟ್ಟಿ ನಮಸ್ಕರಿಸಿ. ಅವರ ಆಶೀರ್ವಾದ ಎಂತಹ ರಾಹುಕೇತು ದೋಷವನ್ನಾದರೂ ಕರಗಿಸುತ್ತದೆ. ಒಂದು ವೇಳೆ ನಿಮ್ಮ ತಂದೆ ತಾಯಿ ಇಲ್ಲದಿದ್ದರೆ ಯಾವುದಾದರೂ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿರುವ ಹಿರಿಯರಿಗೆ ಸಹಾಯ ಮಾಡಿ. ಇದು ನಿಮ್ಮ ಪಿತೃಋಣ ತೀರಿಸುತ್ತದೆ ಮತ್ತು ರಾಹುಕೇತು ಕೊಡುತ್ತಿರುವ ಗೊಂದಲ, ಅನಿಶ್ಚಿತತೆ ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ನಾಲ್ಕನೆಯದಾಗಿ, ಗುರುಗ್ರಹದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರತಿ ಗುರುವಾರ ಬೆಳಿಗ್ಗೆ ಹಸಿರು ಬಣ್ಣದ ಮೂಂಗ್ ದಾಲ್ ಅಥವಾ ಬಾಳೆಹಣ್ಣನ್ನು ದನಗಳಿಗೆ ಅಥವಾ ಬಡ ಮಕ್ಕಳಿಗೆ ನೀಡಿ. ಗುರು ಜ್ಞಾನ ಮತ್ತು ಸಮೃದ್ಧಿಯ ಗ್ರಹ. ಅವನನ್ನು ಪ್ರಸನ್ನಗೊಳಿಸಿದರೆ ನಿಮ್ಮ ಜೀವನದಲ್ಲಿ ಶಿಕ್ಷಣ, ಆರ್ಥಿಕ ಬೆಳವಣಿಗೆ, ಸಂಬಂಧಗಳಲ್ಲಿ ಬಲ ಇವೆಲ್ಲ ಒಟ್ಟಿಗೆ ಹೆಚ್ಚಾಗುತ್ತವೆ. ಗುರು ದೇವಾಲಯಕ್ಕೆ ಹೋಗಿ ದಕ್ಷಿಣಾಮೂರ್ತಿ ಸ್ವಾಮಿಗೆ ಅಥವಾ ಬೃಹಸ್ಪತಿಗೆ ಪ್ರಾರ್ಥಿಸಿ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಿಮ್ಮ ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸಿ. ಗುರು ನಿಮ್ಮ ಮೇಲೆ ಕೃಪೆ ದೃಷ್ಟಿ ಇಟ್ಟಿರುವ ಈ ಸಮಯದಲ್ಲಿ ಈ ಪ್ರಾರ್ಥನೆ ಇಮ್ಮಡಿ ಫಲ ಕೊಡುತ್ತದೆ. ಐದನೆಯದಾಗಿ, ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ 5 ನಿಮಿಷ ಮೌನವಾಗಿ ಕುಳಿತು ನಿಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ಇಂದು ನಾನು ಯಾರ ಜೀವನವನ್ನು ಸ್ವಲ್ಪವಾದರೂ ಸುಖಿಯಾಗಿ ಮಾಡಬಲ್ಲೆ? ಈ ಒಂದು ಆಲೋಚನೆ ನಿಮ್ಮ ಕರ್ಮ ಖಾತೆಯಲ್ಲಿ ಒಳ್ಳೆಯ ಶಕ್ತಿ ತುಂಬುತ್ತದೆ. ಸ್ವಾರ್ಥವಿಲ್ಲದ ಸಹಾಯ, ಉದಾರ ಮನೋಭಾವ, ಕ್ಷಮಾಗುಣ ಇವು ವೃಷಭ ರಾಶಿಯ ಮೇಲಿರುವ ಕರ್ಮ ಬಾಧೆಗಳನ್ನು ವೇಗವಾಗಿ ತೊಡೆದು ಹಾಕುತ್ತವೆ. ನೀವು ಯಾರನ್ನಾದರೂ ಕ್ಷಮಿಸಿ. ಹಿಂದೆ ನಿಮಗೆ ನೋವು ಕೊಟ್ಟವರನ್ನು ಮನಸ್ಸಿನಲ್ಲಿ ಕ್ಷಮಿಸಿ ಬಿಡಿ. ಆ ಭಾರ ನಿಮ್ಮದಲ್ಲ, ಅದನ್ನು ಹೊತ್ತುಕೊಂಡು ಹೋಗಬೇಡಿ. ಆರನೆಯದಾಗಿ, ನಿಮ್ಮ ಮನೆಯ ಈಶಾನ್ಯ ಮೂಲೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇರಿಸಿಕೊಳ್ಳಿ. ಅಲ್ಲಿ ತುಳಸಿ ಗಿಡ ನೆಡಿ. ಪ್ರತಿದಿನ ತುಳಸಿ ದೀಪ ಹಚ್ಚಿ. ತುಳಸಿ ದೇವಿಯ ಕೃಪೆ ಮನೆಯ ಒಳಗೆ ನಕಾರಾತ್ಮಕ ಶಕ್ತಿ ಬರದಂತೆ ತಡೆಯುತ್ತದೆ. ವೃಷಭ ರಾಶಿಯವರಿಗೆ ಮನೆಯ ಶಾಂತಿ ಮತ್ತು ಸ್ಥಿರತೆ ಬಹಳ ಮುಖ್ಯ.
ಮನೆ ಸರಿಯಾಗಿದ್ದರೆ ಮನಸ್ಸು ಸರಿಯಾಗಿರುತ್ತದೆ. ಮನಸ್ಸು ಸರಿಯಾಗಿದ್ದರೆ ಕೆಲಸ ಸರಿಯಾಗಿ ನಡೆಯುತ್ತದೆ. ಮನೆಯ ಶಕ್ತಿ ಮತ್ತು ನಿಮ್ಮ ಜೀವನದ ಶಕ್ತಿ ನೇರ ಸಂಬಂಧ ಹೊಂದಿವೆ ಎಂಬುದನ್ನು ಮರೆಯಬೇಡಿ. ಈ ಪರಿಹಾರಗಳ ಜೊತೆಗೆ ನಿಮ್ಮ ಭಾವನಾತ್ಮಕ ಗಾಯಗಳನ್ನು ಗುಣಪಡಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ವರ್ಷಗಳ ಕಾಲ ನೀವು ಒಳಗೊಳಗೆ ಅನೇಕ ನೋವುಗಳನ್ನು ಅನುಭವಿಸಿದ್ದೀರಿ. ಬಾಯಿ ಬಿಟ್ಟು ಹೇಳದೆ ಸಹಿಸಿದ್ದೀರಿ. ಕಣ್ಣೀರು ಒಳಗೆ ನುಂಗಿದ್ದೀರಿ. ಇದೆಲ್ಲ ಮನಸ್ಸಿನ ಆಳದಲ್ಲಿ ಭಾರವಾಗಿ ಕುಳಿತಿರಬಹುದು. ಆ ಭಾರವನ್ನು ಇಳಿಸಿಕೊಳ್ಳಿ. ನಿಮ್ಮ ಇಷ್ಟದೇವರ ಮುಂದೆ ಕುಳಿತು ಮಕ್ಕಳ ಮುಗ್ಧತೆಯಿಂದ ಒಂದು ಸಲ ಮನಸ್ಸು ಬಿಚ್ಚಿ ಮಾತಾಡಿ. ಅಳು ಬಂದರೆ ಅಳಿ. ಆ ಕಣ್ಣೀರಿನಲ್ಲಿ ಶುದ್ಧಿ ಇದೆ, ಬಿಡುಗಡೆ ಇದೆ ಮತ್ತು ಹೊಸ ಆರಂಭದ ಶಕ್ತಿ ಇದೆ. ದೇವರು ನಿಮ್ಮನ್ನು ಮರೆತಿಲ್ಲ. ನೀವು ಮಾಡಿದ ಪ್ರತಿ ಒಳ್ಳೆಯ ಕೆಲಸ, ಹೇಳಿದ ಪ್ರತಿ ಸತ್ಯ ಮಾತು, ಸಹಿಸಿಕೊಂಡ ಪ್ರತಿ ಅನ್ಯಾಯ ಎಲ್ಲವೂ ದಾಖಲಾಗಿವೆ. ಬ್ರಹ್ಮಾಂಡ ಯಾರ ಕಣ್ಣೀರನ್ನು ವ್ಯರ್ಥ ಮಾಡುವುದಿಲ್ಲ. ನಿಮ್ಮ ಕಷ್ಟದ ದಿನಗಳು ಈಗ ಕೊನೆಯಾಗುತ್ತಿವೆ ಎಂದು ಮನಸ್ಸಿನ ಆಳದಿಂದ ನಂಬಿ. ಆ ನಂಬಿಕೆಯೇ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ. ಇನ್ನು ಈ ಎಲ್ಲ ಆಧ್ಯಾತ್ಮಿಕ ಶಕ್ತಿಗಳ ಫಲವಾಗಿ ವೃಷಭ ರಾಶಿಯವರ ವೃತ್ತಿ ಮತ್ತು ಆರ್ಥಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಬರಲಿವೆ ಎಂಬುದನ್ನು ನಿಮಗೆ ವಿವರವಾಗಿ ಹೇಳಬೇಕಿದೆ. ಇದನ್ನು ಗಮನವಿಟ್ಟು ಕೇಳಿ, ಏಕೆಂದರೆ ಮುಂದಿನ ಕೆಲವು ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಶಕ್ತಿ ಹೊಂದಿವೆ. ವೃತ್ತಿ ಜೀವನದ ಬಗ್ಗೆ ಮಾತಾಡೋಣ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ವೃತ್ತಿಯಲ್ಲಿ ಏನೋ ಒಂದು ಕೊರತೆ ಅನಿಸುತ್ತಿತ್ತಲ್ಲ? ಪ್ರಯತ್ನ ಮಾಡುತ್ತಿದ್ದೀರಿ, ಆದರೆ ಫಲ ಸಿಗುತ್ತಿಲ್ಲ ಎಂಬ ಹತಾಶೆ ಇತ್ತಲ್ಲ? ನಿಮ್ಮ ಸಾಮರ್ಥ್ಯ ಇರುವಷ್ಟು ಗುರುತಿಸಲ್ಪಡುತ್ತಿಲ್ಲ ಎಂಬ ಬೇಸರ ಇತ್ತಲ್ಲ? ಆ ದಿನಗಳು ಈಗ ಕೊನೆಯಾಗಲಿವೆ. ಮುಂದಿನ 7ರಿಂದ 14 ದಿನಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬರಲಿದೆ. ಉದ್ಯೋಗ ಮಾಡುವವರಿಗೆ ಹೇಳಬೇಕೆಂದರೆ, ನಿಮ್ಮ ಕೆಲಸದ ಸ್ಥಳದಲ್ಲಿ ದೊಡ್ಡ ಮೇಲಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳಲಿದೆ. ನೀವು ಇಷ್ಟು ದಿನ ಮಾಡಿದ ಪ್ರಾಮಾಣಿಕ ಶ್ರಮ ಯಾರೂ ನೋಡಲಿಲ್ಲ ಎಂದು ಅಂದುಕೊಂಡಿದ್ದೀರಿ. ಆದರೆ ಯಾರಾದರೊಬ್ಬರು ನೋಡಿದ್ದಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ಅವಕಾಶ ಬರಲಿದೆ. ಬಡ್ತಿ ಬಗ್ಗೆ ಮಾತುಕತೆ ನಡೆಯಬಹುದು. ಹೊಸ ಜವಾಬ್ದಾರಿ ನೀಡಬಹುದು. ಇಲ್ಲವೆಂದರೆ ಹೊಸ ಕಂಪನಿಯಿಂದ ಒಂದು ಆಕರ್ಷಕ ಆಫರ್ ಬರಬಹುದು. ಈ ಅವಕಾಶವನ್ನು ಸ್ವೀಕರಿಸಲು ತಯಾರಾಗಿ ಇರಿ. ಹಿಂಜರಿಕೆ ಬೇಡ, ಅನುಮಾನ ಬೇಡ. ನಿಮ್ಮ ಸಾಮರ್ಥ್ಯದ ಮೇಲೆ ವಿಶ್ವಾಸ ಇಡಿ. ಈ ಮೊದಲ 7 ದಿನಗಳಲ್ಲಿ ವಿಶೇಷವಾಗಿ ಗಮನ ಕೊಡಬೇಕಾದ ವಿಷಯ ಎಂದರೆ ನಿಮ್ಮ ಸಂವಹನ ಕೌಶಲ. ನೀವು ಮಾತಾಡುವ ರೀತಿ, ನಿಮ್ಮ ವ್ಯಕ್ತಿತ್ವ ಪ್ರಸ್ತುತಿ. ಇವು ಈ ವಾರ ಬಹಳ ಮುಖ್ಯ. ಯಾರೊಂದಿಗಾದರೂ ಮೀಟಿಂಗ್ ಇದ್ದರೆ ಅದನ್ನು ಎಚ್ಚರಿ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಮಾತನಾಡುವುದಾದರೆ ವೃಷಭ ರಾಶಿಯವರಿಗೆ ಈ ಸಮಯ ಬಹಳ ಮಹತ್ವದ್ದಾಗಿದೆ. ನೀವು ಎಷ್ಟೋ ದಿನಗಳಿಂದ ಮನಸ್ಸಿನಲ್ಲಿ ಒಂದು ತರಹದ ಭಾರವನ್ನು ಹೊತ್ತುಕೊಂಡು ನಡೆಯುತ್ತಿದ್ದೀರಿ. ಪ್ರೀತಿಯಲ್ಲಿ ನೋವು ಅನುಭವಿಸಿದವರು, ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಅನುಭವಿಸಿದವರು, ಕುಟುಂಬದಲ್ಲಿ ಒಂಟಿತನ ಅನುಭವಿಸಿದವರು. ಇಂದಿನ ಗ್ರಹ ಸ್ಥಿತಿ ಆ ಎಲ್ಲ ನೋವಿಗೆ ಒಂದು ಸುಂದರ ಉತ್ತರ ತರಲಿದೆ ಎಂದು ನಕ್ಷತ್ರಗಳು ಹೇಳುತ್ತಿವೆ. ವಿವಾಹ ಜೀವನದ ಬಗ್ಗೆ ಹೇಳಬೇಕೆಂದರೆ, ಈ ಹಂತದಲ್ಲಿ ದಾಂಪತ್ಯ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಲಿದೆ. ಗುರು ಗ್ರಹ ನಿಮ್ಮ 7ನೇ ಭಾವದ ಮೇಲೆ ಪ್ರಭಾವ ಬೀರುತ್ತಿರುವ ಈ ಸಂದರ್ಭದಲ್ಲಿ ದಂಪತಿಗಳ ನಡುವೆ ಇದ್ದ ದೂರ ಕಡಿಮೆಯಾಗಲಿದೆ. ಮನಸ್ಸಿನಲ್ಲಿ ಅದುಮಿಟ್ಟ ಮಾತುಗಳು ಹೊರಬರುತ್ತವೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವ ಭಾವ ಹೆಚ್ಚಾಗುತ್ತದೆ. ಬಹಳ ದಿನಗಳಿಂದ ಸರಿ ಹೋಗದ ಸಂಬಂಧ ಈ ಗ್ರಹ ಬದಲಾವಣೆಯ ನಂತರ ಮತ್ತೆ ಜೀವ ತಳೆಯಲಿದೆ. ಯಾವ ಮಾತಿನ ಗಾಯ ಮಾಯದೆ ಉಳಿದಿತ್ತೋ ಅದು ಕ್ರಮೇಣ ಮಾಯಲು ಆರಂಭವಾಗುತ್ತದೆ. ಅವಿವಾಹಿತರ ವಿಷಯಕ್ಕೆ ಬಂದರೆ, ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಪ್ರವೇಶ ಆಗಲಿದ್ದಾರೆ. ಇದು ಹಠಾತ್ತಾಗಿ ಆಗಬಹುದು ಅಥವಾ ಈಗಾಗಲೇ ಪರಿಚಯ ಇರುವ ಯಾರೊಬ್ಬರ ಜೊತೆ ಸಂಬಂಧ ಆಳವಾಗಬಹುದು. ಈ ಸಮಯ ಪ್ರೀತಿ ಹೇಳಲು ಸೂಕ್ತ ಸಮಯ. ಮನಸ್ಸಿನಲ್ಲಿ ಇಟ್ಟ ಭಾವನೆಗಳನ್ನು ಹೊರಗೆ ಹೇಳುವ ಧೈರ್ಯ ತೆಗೆದುಕೊಳ್ಳಿ. ವಿಳಂಬ ಮಾಡಬೇಡಿ. ಗ್ರಹಗಳು ನಿಮ್ಮ ಪರ ಇರುವಾಗ ಅವಕಾಶ ತಪ್ಪಿಸಿಕೊಳ್ಳಬೇಡಿ ಎಂದು ಗ್ರಹ ಸ್ಥಿತಿ ಹೇಳುತ್ತಿದೆ. ವಿವಾಹ ಯೋಗ ಕುರಿತಾಗಿ ಹೇಳಬೇಕಾದರೆ, ಬಹಳ ದಿನಗಳಿಂದ ಮದುವೆ ನಿಂತಿತ್ತೋ, ಅಡಚಣೆ ಆಗುತ್ತಿತ್ತೋ, ಕುಂಡಲಿ ಹೊಂದಾಣಿಕೆ ಆಗುತ್ತಿರಲಿಲ್ಲವೋ, ಆ ಎಲ್ಲಾ ಅಡಚಣೆಗಳು ಕ್ರಮೇಣ ದೂರ ಆಗಲಿರುವ ಸೂಚನೆ ಈ ಗ್ರಹ ಸ್ಥಿತಿ ನೀಡುತ್ತಿದೆ. ವೃಷಭ ರಾಶಿಯ ಅನೇಕ ಜನ ಈ ಕಾಲಘಟ್ಟದಲ್ಲಿ ವಿವಾಹ ನಿಶ್ಚಯ ಕೇಳಲಿದ್ದಾರೆ. ಶುಭ ಸಂದೇಶ ಮನೆಗೆ ಬರಲಿದೆ. ತಾಯಿ ತಂದೆ ಮುಖದಲ್ಲಿ ನಗು ಕಾಣಲಿದ್ದೀರಿ. ಅದೊಂದು ಕ್ಷಣ ಎಷ್ಟು ಸುಂದರ ಆಗಿರುತ್ತದೆ ಎಂದು ಈಗಲೇ ಊಹೆ ಮಾಡಿ. ಕುಟುಂಬ ಸಂಬಂಧಗಳ ವಿಷಯದಲ್ಲಿ ಒಂದು ಮಹತ್ವದ ಬದಲಾವಣೆ ಆಗಲಿದೆ. ಮನೆಯಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿದ್ದ ಒಂದು ವಿಷಯದ ಬಗ್ಗೆ ಶಾಂತಿ ಒದಗಲಿದೆ. ಹಿರಿಯರ ಆಶೀರ್ವಾದ ಮತ್ತು ಬೆಂಬಲ ನಿಮಗೆ ಸಿಗಲಿದೆ. ಮನೆಯಲ್ಲಿ ಯಾರೊಬ್ಬರಿಗೂ ಅನ್ಯಾಯ ಅನ್ನಿಸದಂತಹ ಒಂದು ಪರಿಹಾರ ಮೂಡಿ ಬರಲಿದೆ. ಈ ಸಮಯ ನಿಮ್ಮ ಮನೆ ಮತ್ತೆ ಸಂತೋಷದ ತಾಣ ಆಗಲಿದೆ ಎಂದು ಗ್ರಹ ಸ್ಥಿತಿ ಭರವಸೆ ನೀಡುತ್ತಿದೆ. ಮಕ್ಕಳ ವಿಷಯದಲ್ಲಿ ಕೂಡ ಒಳ್ಳೆಯ ಸಂದೇಶ ಇದೆ. ಮಕ್ಕಳ ಓದು, ಭವಿಷ್ಯ ಅಥವಾ ಮಕ್ಕಳ ಆರೋಗ್ಯ ಯಾವುದಾದರೂ ಚಿಂತೆ ಇದ್ದರೆ ಅದರ ಬಗ್ಗೆ ಒಂದು ಒಳ್ಳೆಯ ಸುದ್ದಿ ಬರಲಿದೆ. ಮಕ್ಕಳ ಮುಖದಲ್ಲಿ ನಗು ಕಾಣಲಿದ್ದೀರಿ. ಅವರ ಸಾಧನೆ ನಿಮ್ಮ ಮನಸ್ಸಿಗೆ ಹೆಮ್ಮೆ ತರಲಿದೆ.
ಒಟ್ಟಾರೆ ಹೇಳುವುದಾದರೆ ಪ್ರೀತಿ, ಸಂಬಂಧ, ಕುಟುಂಬ, ದಾಂಪತ್ಯ ಎಲ್ಲದರಲ್ಲೂ ವೃಷಭ ರಾಶಿಯವರಿಗೆ ಒಂದು ಹೊಸ ಮುಂಜಾನೆ ಕಾದಿದೆ. ಆರೋಗ್ಯದ ವಿಷಯಕ್ಕೆ ಬಂದರೆ ಈ ಹಂತ ನಿಮ್ಮ ದೈಹಿಕ ಮತ್ತು ಮಾನಸಿಕ ಎರಡೂ ಆರೋಗ್ಯಕ್ಕೆ ಬಹಳ ಮಹತ್ವದ ಸಮಯ. ಶನಿಗ್ರಹ 6ನೇ ಭಾವದ ಮೇಲೆ ದೃಷ್ಟಿ ಬೀರುತ್ತಿರುವ ಕಾರಣ ಕೆಲವರಿಗೆ ದೀರ್ಘಕಾಲದ ಕಾಯಿಲೆಗಳು ಕ್ರಮೇಣ ಗುಣ ಆಗಲು ಆರಂಭ ಆಗಬಹುದು. ಆದರೆ ಏನನ್ನು ನಿರ್ಲಕ್ಷ್ಯ ಮಾಡಬೇಡಿ. ದೇಹ ಏನಾದರೂ ಸಂಕೇತ ನೀಡಿದರೆ ತಕ್ಷಣ ಗಮನ ಕೊಡಿ. ವೈದ್ಯರ ಸಲಹೆ ಪಡೆಯಲು ಸಂಕೋಚ ಪಡಬೇಡಿ. ಆರೋಗ್ಯ ನಿಮ್ಮ ಮೊದಲ ಆದ್ಯತೆ ಆಗಬೇಕು. ಮಾನಸಿಕ ಆರೋಗ್ಯದ ಬಗ್ಗೆ ಹೇಳಬೇಕಾದರೆ ಬಹಳ ದಿನಗಳ ಒತ್ತಡ, ಆತಂಕ, ನಿದ್ರಾಹೀನತೆ ಇದ್ದರೆ ಈ ಗ್ರಹ ಬದಲಾವಣೆ ನಿಮಗೆ ಒಂದು ಮಾನಸಿಕ ಶಾಂತಿ ತರಲಿದೆ. ಧ್ಯಾನ, ಪ್ರಾಣಾಯಾಮ, ಸೂರ್ಯೋದಯದ ಸಮಯ, ಪ್ರಕೃತಿ ಮಧ್ಯದಲ್ಲಿ ಕಾಲ ಕಳೆಯುವುದು ನಿಮ್ಮ ಮನಸ್ಸಿಗೆ ಅತ್ಯಂತ ಒಳ್ಳೆಯದು. ನಕಾರಾತ್ಮಕ ವಿಚಾರಗಳಿಂದ ದೂರ ಇರಿ. ಒಳ್ಳೆಯ ಜನರ ಸಹವಾಸ ಹೆಚ್ಚು ಮಾಡಿ. ಮನಸ್ಸು ಶಾಂತವಾದಷ್ಟು ಭಾಗ್ಯ ಬೇಗ ಬರುತ್ತದೆ ಎಂದು ಜ್ಯೋತಿಷ ಶಾಸ್ತ್ರ ಹೇಳುತ್ತದೆ. ಕಣ್ಣಿನ ತೊಂದರೆ, ಬೆನ್ನು ನೋವು, ಜೀರ್ಣ ಶಕ್ತಿ ಸಮಸ್ಯೆ ಇರುವ ವೃಷಭ ರಾಶಿಯವರು ಈ ಕಾಲದಲ್ಲಿ ವಿಶೇಷ ಜಾಗ್ರತೆ ವಹಿಸಬೇಕು. ಊಟದ ಸಮಯ ಸರಿಯಾಗಿ ಇರಲಿ. ನೀರು ಸಾಕಷ್ಟು ಕುಡಿಯಿರಿ. ಅತಿಯಾದ ಜಂಕ್ ಆಹಾರ ದೂರ ಇರಲಿ. ಸ್ವಲ್ಪ ವ್ಯಾಯಾಮ ಮತ್ತು ನಡಿಗೆ ನಿಮ್ಮ ದಿನದ ಭಾಗ ಆಗಲಿ. ದೇಹ ಆರೋಗ್ಯವಾಗಿದ್ದಷ್ಟು ಜೀವನ ಸಂತೋಷ ಆಗಿರುತ್ತದೆ. ಇದನ್ನು ನೆನಪಿಟ್ಟುಕೊಳ್ಳಿ. ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ಈ ಸಮಯ ಅಧ್ಯಯನದಲ್ಲಿ ಒಂದು ಹೊಸ ಉತ್ಸಾಹ ಬರಲಿದೆ. ಗುರು ಗ್ರಹ ಬುದ್ಧಿ ಮತ್ತು ಜ್ಞಾನದ ಭಾವವನ್ನು ಪ್ರಭಾವಿಸುತ್ತಿರುವ ಕಾರಣ ಕಠಿಣ ವಿಷಯಗಳು ಸುಲಭವಾಗಿ ಅರ್ಥ ಆಗಲಿರುವ ಅನುಭವ ಆಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಯತ್ನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯ ವಿಶೇಷ ಫಲ ತರಬಲ್ಲದು. ಹಿಂದೆ ತಪ್ಪಿದ ಅವಕಾಶ ಮತ್ತೆ ಬರುತ್ತದೆ. ಮತ್ತೆ ಪ್ರಯತ್ನ ಮಾಡಿ, ಈ ಬಾರಿ ಗೆಲ್ಲುತ್ತೀರಿ. ವಿದೇಶ ಯಾನ ಮತ್ತು ಉದ್ಯೋಗದ ಬಗ್ಗೆ ಹೇಳಬೇಕಾದರೆ ವೃಷಭ ರಾಶಿಯ ಅನೇಕ ಜನ ವಿದೇಶಕ್ಕೆ ಹೋಗಬೇಕೆಂದು ಕಾಯುತ್ತಿದ್ದಾರೆ. ವೀಸಾ ಸಿಗಲಿಲ್ಲ, ದಾಖಲೆ ತಡ ಆಯಿತು, ಸಂದರ್ಶನ ಸರಿ ಹೋಗಲಿಲ್ಲ ಎಂಬ ನಿರಾಶೆ ಇದ್ದರೆ ಈ ಸಮಯ ಆ ಕಾರ್ಯ ಮುಂದೆ ಸಾಗಲಿರುವ ಸೂಚನೆಯಿದೆ. ರಾಹು ಗ್ರಹ ಅಂತಾರಾಷ್ಟ್ರೀಯ ಸಂಪರ್ಕ ಮತ್ತು ದೂರ ಪ್ರಯಾಣದ ಭಾವದ ಮೇಲೆ ಪ್ರಭಾವ ಬೀರುತ್ತಿದ್ದು ಅನಿರೀಕ್ಷಿತ ಒಂದು ವಿದೇಶ ಅವಕಾಶ ಬಾಗಿಲು ತಟ್ಟಬಹುದು. ಪ್ರಯಾಣ ಮಾಡುವ ಸಂದರ್ಭ ಬಂದರೆ ಎಲ್ಲಾ ದಾಖಲೆ ಮೊದಲೇ ಸಿದ್ಧ ಮಾಡಿಕೊಳ್ಳಿ. ಧಾರಾಳ ಖರ್ಚು ಮಾಡಬೇಡಿ. ಆರೋಗ್ಯ ರಕ್ಷಣೆ ತೆಗೆದುಕೊಂಡು ಹೋಗಿ. ಅನಿರೀಕ್ಷಿತ ವೆಚ್ಚಕ್ಕೆ ಸಿದ್ಧರಾಗಿರಿ. ಆದರೂ ಈ ಪ್ರಯಾಣ ನಿಮ್ಮ ಜೀವನದ ದಿಕ್ಕನ್ನು ಬದಲಿಸಬಲ್ಲದು. ಹೊಸ ಜಾಗ, ಹೊಸ ಜನ, ಹೊಸ ಅವಕಾಶ, ಹೊಸ ಆರಂಭ ಕಾದಿದೆ. ಅದಕ್ಕಾಗಿ ಮನಸ್ಸು ತೆರೆದಿಟ್ಟುಕೊಳ್ಳಿ. ಅಡಗಿದ ಅಪಾಯ ಮತ್ತು ಎಚ್ಚರಿಕೆಗಳ ಬಗ್ಗೆ ಹೇಳಬೇಕಾದರೆ ಕೆಲವು ಜನ ನಿಮ್ಮ ಮುಂದೆ ಸ್ನೇಹಿತರ ತರಹ ನಡೆದುಕೊಂಡು ಹಿಂದೆ ನಿಮ್ಮ ಬಗ್ಗೆ ಬೇರೆಯದೇ ಮಾತನಾಡುತ್ತಾರೆ. ಅಂತಹ ಜನರನ್ನು ಈ ಸಮಯ ಗ್ರಹ ಸ್ಥಿತಿ ತೋರಿಸಲಿದೆ. ತಕ್ಷಣ ಪ್ರತಿಕ್ರಿಯಿಸಬೇಡಿ. ಶಾಂತವಾಗಿ ಅವರಿಂದ ದೂರ ಸರಿಯಿರಿ. ಎಲ್ಲರನ್ನೂ ನಂಬಿ ಗೌಪ್ಯ ವಿಷಯ ಹೇಳಬೇಡಿ. ಹಣಕಾಸಿನ ವಿಷಯದಲ್ಲಿ ಹೊಸ ಜನರ ಮೇಲೆ ಅತಿ ಭರವಸೆ ಇಡಬೇಡಿ. ನಿಮ್ಮ ಬುದ್ಧಿ ಮತ್ತು ವಿವೇಕ ನಿಮ್ಮನ್ನು ರಕ್ಷಿಸುತ್ತದೆ. ಹಠಾತ್ ಲಾಭ ಅಥವಾ ಅನಿರೀಕ್ಷಿತ ಬದಲಾವಣೆ ಬಗ್ಗೆ ಹೇಳಬೇಕಾದರೆ ಈ ಕಾಲದಲ್ಲಿ ಒಂದು ಅನಿರೀಕ್ಷಿತ ಒಳ್ಳೆಯ ಸಂದೇಶ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಹಳೆಯ ಸಾಲ ವಾಪಸ್ ಬರಬಹುದು, ಮರೆತ ಹಣ ಮರಳಿ ಬರಬಹುದು, ಒಂದು ಹಳೆಯ ಸಂಬಂಧ ಪುನಃ ಜೀವ ತಳೆಯಬಹುದು ಅಥವಾ ಯೋಚಿಸದ ದಿಕ್ಕಿನಿಂದ ಒಂದು ದೊಡ್ಡ ಅವಕಾಶ ಬರಬಹುದು. ಇದನ್ನು ಸ್ವೀಕರಿಸಲು ಸಿದ್ಧರಾಗಿರಿ. ದೇವರ ಅನುಗ್ರಹ ಯಾವ ರೂಪದಲ್ಲಾದರೂ ಬರಬಹುದು. ಇನ್ನೂ ಒಂದು ಅಪರೂಪದ ವಿಷಯ ಹೇಳಬೇಕಿದೆ. ಇದು ಸಾಮಾನ್ಯ ಗ್ರಹ ಬದಲಾವಣೆ ಅಲ್ಲ. ಇದು ಒಂದು ಯುಗ ಸಂಧಿ. ಒಂದು ಕಾಲ ಮುಗಿದು ಇನ್ನೊಂದು ಕಾಲ ಶುರು ಆಗುವ ಸಂಧಿಕ್ಷಣ. ವೃಷಭ ರಾಶಿಯ ಜೀವನದಲ್ಲಿ ಈ ಸಮಯ ಒಂದು ಅಪೂರ್ವ ಕಾರ್ಮಿಕ ತಿರುವು ಬಂದಿದೆ. ಹಿಂದಿನ ಜನ್ಮ ಮಾಡಿದ ಪುಣ್ಯ ಕರ್ಮ, ಈ ಜನ್ಮದಲ್ಲಿ ಸಹಿಸಿದ ಕಷ್ಟ, ತಾಳ್ಮೆಯಿಂದ ನಡೆಸಿದ ಪ್ರತಿದಿನ, ಮನಸ್ಸಿನಲ್ಲಿ ಇಟ್ಟ ಪ್ರಾರ್ಥನೆ, ಇವೆಲ್ಲ ಒಂದು ದೊಡ್ಡ ಬ್ರಹ್ಮಾಂಡ ಶಕ್ತಿಯಾಗಿ ಒಟ್ಟು ಸೇರಿ ಈ